ಡಯಾಬಿಟಿಸ್ ಅನ್ನೋದು ಇವತ್ತಿನ ಆಧುನಿಕ ಜೀವನ ಶೈಲಿಯಲ್ಲಿ ಅತಿ ಸಾಮಾನ್ಯವಾಗಿರುವಂತಹ ಆರೋಗ್ಯ ಸಮಸ್ಯೆ ಆಗಿದೆ. ಮತ್ತೆ ಇದಕ್ಕೆ ಯಾವ ಏಜ್ ಗ್ರೂಪ್ ಅಂತ ಇಲ್ಲ. ಚಿಕ್ಕ ಚಿಕ್ಕ ಮಕ್ಕಳಲ್ಲೂ ಡಯಾಬಿಟಿಸ್ ಕಾಣಿಸ್ಕೊಳ್ತಾ ಇರೋದನ್ನ ನಾವು ನೋಡಿದ್ವಿ. ಸೊ ಇದಕ್ಕಿರುವಂತಹ ಪ್ರಮುಖ ಕಾರಣ ಏನು? ಇದಕ್ಕೆ 2 ಕಾರಣ ಅಂತ ಹೇಳ್ತಾರೆ. ಟೈಪ್ 1 ಡಯಾಬಿಟಿಸ್ ಅಂತ ಹೇಳ್ತಾರೆ, ಆಮೇಲೆ ಟೈಪ್ 2 ಅಂತ. ಟೈಪ್ 1 ಮೊದಲು ನಾನ್ ಇನ್ಸುಲಿನ್ ಡಿಪೆಂಡೆಂಟ್ ಡಯಾಬಿಟಿಸ್ ಮೆಲಿಟಸ್ ಅಂತ ಹೇಳ್ತಿದ್ರು. ಅದು ಹೆರಿಡಿಟರಿ ಆಗಿ ಪ್ರೊಡ್ಯೂಸ್ ಆಗುತ್ತೆ. ಹಂಗಂದ್ರೆ ಹೆರಿಡಿಟರಿ ಅಂದ್ರೆ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು. ಸೊ ಜೆನೆಟಿಕಲಿ ಅವ್ರ ಬೀಜ ದೋಷದಿಂದ ಅವ್ರು ಬಂದಿರುತ್ತೆ. ಅವರಲ್ಲಿ ಬೀಟಾ ಸೆಲ್ಸ್, ಪ್ಯಾನ್ಕ್ರಿಯಾಸ್ ಅಲ್ಲಿ ಬೀಟಾ ಸೆಲ್ಸ್ ಅಂತ ಪದಾರ್ಥ ಇದೆ, ಸೆಲ್ಸ್ ಹೆಸರು, ಅದು ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಅವ್ರಿಗೆ ಇನ್ಸುಲಿನ್ ಪ್ರೊಡ್ಯೂಸ್ ಆಗೋದಿಲ್ಲ. ಸೊ ಅವಾಗ ಇನ್ಸುಲಿನ್ ಪ್ರೊಡ್ಯೂಸ್ ಆಗೋದಿಲ್ಲ, ಗ್ಲೂಕೋಸ್ ಅಬ್ಸಾರ್ಪ್ಷನ್ ಆಗೋದಿಲ್ಲ, ಅದರಿಂದ ಅವ್ರಿಗೆ ಡಯಾಬಿಟಿಸ್ ಪ್ರೊಡ್ಯೂಸ್ ಆಗುತ್ತೆ. ಇನ್ನೊಂದು ಟೈಪ್ 2 ಡಯಾಬಿಟಿಸ್ ಮೆಲಿಟಸ್ ಅಂತ ಹೇಳ್ತೀವಿ, ವಿಚ್ ಇಸ್ ಇನ್ಸುಲಿನ್ ಡಿಪೆಂಡೆಂಟ್ ಡಯಾಬಿಟಿಸ್. ಅಂಡ್ ನಮ್ಮ ಭಾರತ ದೇಶ ಗ್ಲೋಬಲಿ ಡಯಾಬಿಟಿಸ್ ಮೆಲಿಟಸ್ ಒನ್ ಆಫ್ ದ ಮೇಜರ್ ಟಾರ್ಗೆಟೆಡ್ ದೇಶ ಅಂತ ಹೇಳ್ಬೋದು.